ನಮಸ್ತೆ ಸ್ನೇಹಿತರೆ. 21 ದಿನಗಳ ಕೃತಜ್ಞತಾ ಹಬ್ಬದ 15ನೇ ವಿಡಿಯೋಗೆ ನಿಮಗೆ ಆತ್ಮೀಯವಾದಂತಹ ಸ್ವಾಗತ. ಇವತ್ತು ನಾವು ಹಾಯಾಗಿ ಕಣ್ಣುಗಳನ್ನ ಮುಚ್ಚಿಕೊಳ್ಳೋಣ. ಆಳವಾದ ದೀರ್ಘವಾದ ಉಸಿರನ್ನ ಒಳಗೆ ತಗೊಂಡು ಹೊರಗೆ ಬಿಡೋಣ. ಇವತ್ತಿನ ಅಭ್ಯಾಸದಲ್ಲಿ ಪ್ರಕೃತಿಯ ಬಗ್ಗೆ, ಪ್ರಕೃತಿಯಿಂದ ನಮಗೆ ಸಿಕ್ಕಂತಹ ವಿಶೇಷ ಅನುಭವಗಳ ಬಗ್ಗೆ, ಈ ಪ್ರಕೃತಿಯಿಂದ ನಮಗೆ ಆದಂತಹ ಅನುಕೂಲಗಳ ಬಗ್ಗೆ ಇವೆಲ್ಲವನ್ನ ಜ್ಞಾಪಿಸಿಕೊಳ್ಳುತ್ತಾ ಇವತ್ತಿನ ಅಭ್ಯಾಸವನ್ನ ಮುಂದುವರಿಸೋಣ. ನಿಮಗಿಷ್ಟವಾದಂತಹ ಒಂದು ಜಾಗಕ್ಕೆ ಇವಾಗ ನಿಮ್ಮ ಮನಸ್ಸನ್ನ ತೆಗೆದುಕೊಂಡು ಹೋಗಿ. ನಿಮಗಿಷ್ಟವಾದಂತಹ ಜಾಗಕ್ಕೆ ನಿಮ್ಮ ಮನಸ್ಸನ್ನ ತೆಗೆದುಕೊಂಡು ಹೋಗಿ. ಆ ಜಾಗದಲ್ಲಿರುವಂತಹ ಪ್ರಕೃತಿ ಸೌಂದರ್ಯವನ್ನ ಗಮನಿಸಿ. ಹಸಿರು ಹಸಿರಾಗಿರುವಂತಹ ಗಾರ್ಡನ್ ಆಗಿರ್ಬೋದು, ಕಾಡಾಗಿರ್ಬೋದು, ರಮಣೀಯವಾದಂತಹ ದೃಶ್ಯ ನಿಮ್ಮ ಕಣ್ಣಿಗೆ ಬರ್ತಾ ಇದೆ. ಅಲ್ಲಿನ ವಾತಾವರಣ ಹೇಗಿದೆ? ಪ್ರಕೃತಿಯ ಸುಂದರ ದೃಶ್ಯಗಳು ನಿಮ್ಮ ಮನಸ್ಸಿನಲ್ಲಿ ಬರುತ್ತಿವೆ. ಅದು ಸೂರ್ಯೋದಯ ಅಥವಾ ಸೂರ್ಯಾಸ್ತದ ಸಮಯ ಕೂಡ ಆಗಿರಬಹುದು. ಈ ರಮಣೀಯ ದೃಶ್ಯವನ್ನ ಮನಸ್ಸಿಗೆ ತಂದುಕೊಳ್ಳಿ ಮತ್ತು ಅದಕ್ಕೆ ಕೃತಜ್ಞರಾಗಿರಿ. ಮುಂದುವರಿಸಿ. ಮೊದಲನೆಯ ಚಿತ್ರವನ್ನ ಮನಸ್ಸಿಗೆ ತಂದುಕೊಂಡು 1-2 ನಿಮಿಷ ಅದನ್ನ ಕಲ್ಪನೆ ಮಾಡಿಕೊಂಡು ಅದಕ್ಕೆ ಕೃತಜ್ಞರಾಗಿರೋಣ. ಒಂದು ಆಳವಾದ ದೀರ್ಘವಾದ ಉಸಿರನ್ನ ಒಳಗೆ ತಗೊಳ್ಳೋಣ. ಉಸಿರನ್ನ ಹೊರಗೆ ಹಾಕೋಣ.
ಈಗ ನಮ್ಮ ಮನಸ್ಸಿನ ಪಟಲದಲ್ಲಿ ಎರಡನೆಯ ರಮಣೀಯವಾದಂತಹ ದೃಶ್ಯವನ್ನ ಮನಸ್ಸಿಗೆ ತಂದುಕೊಳ್ಳಿ. ಅದನ್ನ ಮನಸ್ಸಿನ ಕಣ್ಣಿನಿಂದ ನೋಡಿ, ಅನುಭವಿಸಿ, ಖುಷಿ ಪಡಿ. ಆ ಅದ್ಭುತ ದೃಶ್ಯಕ್ಕೆ ಮನಸ್ಸಿನಲ್ಲೇ ವಂದಿಸಿ ಕೃತಜ್ಞರಾಗಿರಿ. ಮುಂದುವರಿಸಿ. ಈಗ ಒಂದು ಆಳವಾದ ದೀರ್ಘವಾದ ಉಸಿರನ್ನ ಒಳಗೆ ತಗೊಳ್ಳೋಣ. ನಿಧಾನಕ್ಕೆ ಹೊರಗೆ. ಈಗ ಮೂರನೆಯ ದೃಶ್ಯವನ್ನ ನಮ್ಮ ಮನಸ್ಸಿನ ಪಟಲದಲ್ಲಿ ನೋಡಿಕೊಳ್ಳೋಣ. ರಮಣೀಯವಾದಂತಹ ಸುಂದರವಾದ ಪ್ರಕೃತಿಯ ದೃಶ್ಯವನ್ನ ಮನಸ್ಸಿನಲ್ಲಿ ತುಂಬಿಕೊಳ್ಳಿ, ಖುಷಿ ಪಡಿ. ಆ ದೃಶ್ಯಕ್ಕೆ ಮನಸ್ಸಿನಲ್ಲೇ ಕೃತಜ್ಞತೆಯನ್ನ ಸಲ್ಲಿಸಿ. ಆಳವಾದ ದೀರ್ಘವಾದ ಉಸಿರನ್ನ ಒಳಗೆ ತಗೊಳ್ಳೋಣ. ನಿಧಾನಕ್ಕೆ ಹೊರಗೆ.
ಈಗ ನಮ್ಮ ಗಮನ ನಮ್ಮ ದೇಹದ ಕಡೆಗೆ. ಈ ಅದ್ಭುತವಾದಂತಹ ದೇಹ ನಮಗೆ ಸಿಕ್ಕಿರೋದಕ್ಕೆ ನಾವು ಕೃತಜ್ಞರಾಗಿರೋಣ. ಈ ಶರೀರವು ಕೂಡ ಪ್ರಕೃತಿಯೇ ಆಗಿದೆ. ಪ್ರಕೃತಿಯ ಒಂದು ಭಾಗ ನಮಗೆ ವರದಾನವಾಗಿ ಸಿಕ್ಕಿದೆ. ಈ ಅದ್ಭುತ ಉಡುಗೊರೆಗೆ ನಾವು ಕೃತಜ್ಞರಾಗಿರೋಣ. ತಲೆಯಿಂದ ಕಾಲಿನ ತನಕ ನಮ್ಮ ದೇಹದ ಒಂದೊಂದು ಭಾಗಗಳನ್ನು ಗಮನವಿಟ್ಟು ನೋಡೋಣ. ಒಂದೊಂದು ಭಾಗ ಕೂಡ, ಒಂದೊಂದು ಅಂಗಾಂಗ ಕೂಡ ನಮಗೆ ಎಷ್ಟೊಂದು ರೀತಿಯಲ್ಲಿ ಅನುಕೂಲ ಮಾಡಿಕೊಡ್ತಾ ಇದೆ, ಅದ್ಭುತವಾದ ಅನುಭವಗಳನ್ನು ಕೊಡ್ತಾ ಇದೆ. ಅದೆಲ್ಲದಕ್ಕೂ ನಾವು ಕೃತಜ್ಞರಾಗಿರೋಣ. ಮುಂದುವರಿಸಿ. ಈಗ ಕೊನೆಯದಾಗಿ ನಮ್ಮ ಆತ್ಮಕ್ಕೂ ಕೂಡ, ನಮ್ಮ ಪರಿಸರಕ್ಕೂ ಕೂಡ, ಎಲ್ಲ ಧನಾತ್ಮಕ ಶಕ್ತಿಗಳಿಗೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸೋಣ. ನಾನು 1ರಿಂದ 5 ಎಣಿಸ್ತಾ ಬರ್ತೇನೆ. 5 ಎಣಿಸೋ ಹೊತ್ತಿಗೆ ಸುಂದರವಾದಂತಹ ನಿದ್ದೆಯ ನಂತರ ಸಿಗುವಂತಹ ಉಲ್ಲಾಸ, ಉತ್ಸಾಹದಿಂದ ನೀವು ಹೊರಗಡೆ ಬರ್ತೀರಾ. 1, ಮಾನಸಿಕವಾಗಿ ನೀವು ಕುಳಿತಿರುವಂತಹ ಪರಿಸರ ಮತ್ತು ನಿಮ್ಮ ದೇಹವನ್ನ ಗಮನಿಸಿ. 2, ಒಂದು ಆಳವಾದ ದೀರ್ಘವಾದ ಉಸಿರನ್ನು ತಗೊಂಡು ಹೊರಗೆ ಬಿಡೋಣ. 3, ಬೆರಳುಗಳನ್ನ ಅಲ್ಲಾಡಿಸಿ ಕೈಗಳನ್ನು ನಮಸ್ಕಾರ ಸ್ಥಿತಿಯಲ್ಲಿ ಎದೆ ಹತ್ರ ಇಟ್ಟುಕೊಂಡು ತಲೆಯನ್ನು ಸ್ವಲ್ಪ ಬಾಗಿಸಿ ಮನಸ್ಸಿನಲ್ಲಿ ಕೃತಜ್ಞತೆಯ ಭಾವವನ್ನು ತಂದುಕೊಳ್ಳಿ. 4, 2 ಕೈಗಳನ್ನು ಒಂದಕ್ಕೊಂದು ಉಜ್ಜಿ ಕೈಗಳಿಂದ ಬರುತ್ತಿರುವ ಶಾಖ ಶಕ್ತಿಯನ್ನ ಕಣ್ಣಿಗೆ ಕೊಡಿ. 5, ನಿಧಾನಕ್ಕೆ, ಬಹಳ ನಿಧಾನಕ್ಕೆ 2 ಕೈಗಳನ್ನು ನೋಡುತ್ತಾ ಕಣ್ಗಳನ್ನ ತೆರೆಯಿರಿ. ಮುಖದಲ್ಲಿ ಮಂದಹಾಸ. ಥ್ಯಾಂಕ್ ಯು ವೆರಿ ಮಚ್. ಇವತ್ತಿನ ಈ ಅಭ್ಯಾಸ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಇದಕ್ಕೊಂದು ಲೈಕ್ ಕೊಡಿ. ನಿಮ್ಮ ಸ್ನೇಹಿತರೊಂದಿಗೆ ವಿಡಿಯೋವನ್ನ ಹಂಚಿಕೊಳ್ಳಿ. ಯೂಟ್ಯೂಬ್ಗೆ ಫಸ್ಟ್ ಟೈಮ್ ನೀವು ಬಂದದಿದ್ರೆ ನನ್ನ ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೋಟಿಫಿಕೇಶನ್ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ನಾಳೆಯ ದಿನದ ವಿಡಿಯೋ ನಿಮಗೆ ಸಿಗೋದಕ್ಕೆ ಅನುಕೂಲ ಆಗುತ್ತೆ. ಈ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. 15ನೇ ದಿನದ ಅಭ್ಯಾಸ ಪೂರ್ಣಗೊಂಡಿದೆ ಅಥವಾ 15th ಡೇ ಪ್ರಾಕ್ಟೀಸ್ ಕಂಪ್ಲೀಟೆಡ್ ಅಂತ. ಜೊತೆಗೆ ನಿಮ್ಮ ಮನಸ್ಸಿನಲ್ಲಿ ಯಾವ ಪ್ರಕೃತಿಯ ಚಿತ್ರಣ ನಿಮಗೆ ಖುಷಿ ಕೊಡ್ತು, ಮುದ ಕೊಡ್ತು, ಯಾವ ಚಿತ್ರ ನಿಮ್ಮ ಮನಸ್ಸಿಗೆ ಬಂತು ಅದನ್ನ ಕೂಡ ಕಮೆಂಟ್ ನಲ್ಲಿ ತಿಳಿಸಿ. ಥ್ಯಾಂಕ್ ಯು ವೆರಿ ಮಚ್. ನಾಳೆ ದಿನ ಇನ್ನೊಂದು ವಿಡಿಯೋ ಜೊತೆಗೆ ಮತ್ತೆ ನಿಮ್ಮನ್ನ ಸಿಗ್ತೀನಿ. ಧನ್ಯವಾದಗಳು. ಜೈ ಗುರುದೇವ್.